ಮಂತ್ರಾಲಯದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಕ್ತರು ತೀವ್ರ ತರದಲ್ಲಿ ಪರದಾಟವನ್ನ ಪಡ್ತಾ ಇದ್ದಾರೆ. ರಾಯರ ಮಠದ ಪ್ರಾಂಗಣದಲ್ಲಿ ರಾತ್ರಿ ಭಕ್ತಾದಿಗಳು ವಾಸ್ತವ್ಯವನ್ನ ಹೂಡಿದ್ರು. ಮಂತ್ರಾಲಯ ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಭಕ್ತಾದಿಗಳು ಪರದಾಡಿದ್ದಾರೆ. ರಾತ್ರಿ ಪ್ರಾಂಗಣದಲ್ಲಿ ಕೆಲವೊಂದಿಷ್ಟು ಜನ ಇದ್ರು. ತಡರಾತ್ರಿ ಪ್ರಾಂಗಣಕ್ಕೆ ಸುಬುಧೇಂದ್ರ ತೀರ್ಥರು ಬಂದಿದ್ದಾರೆ. ಮಳೆಯಿಂದ ಉಂಟಾದ ಅಡಚಣೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು ಶ್ರೀಗಳು. ಕೂಡಲೇ ಭಕ್ತರಿಗೆ ಶ್ರೀಮಠದ ಕಲ್ಯಾಣ ಮಂಟಪದಲ್ಲಿ ವಸತಿ ವ್ಯವಸ್ಥೆಯನ್ನ ಶ್ರೀಗಳು ಕಲ್ಪಿಸಿಕೊಟ್ಟಿದ್ದಾರೆ. ಖುದ್ದು ತಾವೇ ನಿಂತು ಭಕ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶ್ರೀಗಳು ಕಳುಹಿಸಿದ್ರು. ಸುಬುಧೇಂದ್ರ ಶ್ರೀಗಳ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಮಠದ ಕಲ್ಯಾಣ ಮಂಟಪದಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಲಾಯಿತು. ನೋಡ್ತಾ ಇರಬಹುದು, ಇದು ಮಂತ್ರಾಲಯ ದೇಗುಲದ ಪ್ರಾಂಗಣ. ಇಲ್ಲಿ ಸಾಕಷ್ಟು ಭಕ್ತರು ರಾತ್ರಿ ವೇಳೆ ಅಲ್ಲಿದ್ರು. ಮಾಹಿತಿ ಕೊಡ್ತಾರೆ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಗಮನಿಸ್ತಾ ಇದ್ವಿ, ಸ್ವತಃ ಶ್ರೀಗಳೇ ಬಂದು ಅಲ್ಲಿ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸವನ್ನ ಮಾಡಿದ್ರು. ನಿಜಕ್ಕೂ ಎಷ್ಟು ಭಕ್ತರಿದ್ರು ನಿನ್ನೆ ಆ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ? ಸಂಪತ್ತು ಎಲ್ಲೋ ಒಂದು ಕಡೆ ರಜೆ ದಿನಗಳು ಇರುವ ಹಿನ್ನೆಲೆಯಲ್ಲಿ, ಅಷ್ಟು ಅಲ್ಲದೆ ಗ್ಯಾರಂಟಿ ಯೋಜನೆ ಇರುವ ಹಿನ್ನೆಲೆಯಲ್ಲಿ ಈಗ ಯಥೇಚ್ಛವಾಗಿ ಅಂದ್ರೆ ಸಾಗರೋಪಾದಿಯಲ್ಲಿ ಮಂತ್ರಾಲಯಕ್ಕೆ ಭಕ್ತರು ಹರಿದು ಬರ್ತಾ ಇದ್ದಾರೆ. ಇನ್ನು ಈ ಭಕ್ತರಿಗಾಗಿ ಯಾವ ಸಮಸ್ಯೆ ಆಗದಿರುವಂತೆ ಮಠ ಒಂದು ಕಡೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಇದೀಗ ಏಕಾಏಕಿ ನಿನ್ನೆ ಮೊನ್ನೆ 2-3 ದಿನಗಳಿಂದ ಇನ್ನು ಮಳೆ ಸಾಕಷ್ಟು ಸುರಿತ, ಅದು ಕೂಡ ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಮಳೆ ಸುರಿತಾ ಇರೋದ್ರಿಂದ ಇಲ್ಲಿ ಬರುವ ಭಕ್ತರು ಏನಂತಂದ್ರೆ ರಾತ್ರಿ ಬಂದಿರುವಂತ ಭಕ್ತರು ಮಠದ ಪ್ರಾಂಗಣದಲ್ಲಿ ಮಲ್ಕೊಂಡಿರ್ತಾರೆ. ವಿಶಾಲವಾದ ಸ್ಥಳ ಇರೋದ್ರಿಂದ ಅಲ್ಲೇ ಮಠದ ಮುಂಭಾಗದಲ್ಲಿ ಮಲ್ಕೊಂಡಿರ್ತಾರೆ. ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಜನ ಭಕ್ತರು, ಸುಮಾರು 1000ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಕಂಗಾಲಾಗಿದ್ರು. ಯಾಕಂತಂದ್ರೆ ಹಗಲತ್ತಾಗಿದ್ರೆ ಎಲ್ಲಾದ್ರೂ ಹೋಗ್ಬೋದಿತ್ತು. ಮಧ್ಯರಾತ್ರಿ 12:30-1 ಗಂಟೆ ಸುಮಾರಿಗೆ ತಡರಾತ್ರಿಯಲ್ಲಿ ಮಳೆ ಬಂದಿರೋದ್ರಿಂದ ಆ ಪ್ರಾಂಗಣದಲ್ಲಿ ಮಲ್ಕೊಂಡಿರ್ತಕ್ಕಂಥ ಭಕ್ತರು ಸಾಕಷ್ಟು ತೊಂದರೆಗೊಳಗಾಗ್ತಾರೆ, ಗಾಬರಿ ಆಗ್ತಾರೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ನು ಈ ವಿಚಾರ ಮಠದ ಪೀಠಾಧಿಪತಿಗಳಾಗಿರುವಂತಹ ಸುಬುಧೇಂದ್ರ ತೀರ್ಥರಿಗೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಮಠದ ಪ್ರಾಂಗಣಕ್ಕೆ ಬರ್ತಾರೆ. ಅಲ್ಲಿರುವಂತಹ ಭಕ್ತರು ಎಲ್ಲರಿಗೂ ಕೂಡ ಕೂಡ್ಲೇ ಆ ಮಠದ ಪಕ್ಕದಲ್ಲಿರುವಂತಹ ಕಲ್ಯಾಣ ಮಂಟಪಗಳಿಗೆ ಶಿಫ್ಟ್ ಮಾಡ್ತಾರೆ, ಯಾವುದೇ ತೊಂದರೆ ಆಗದೆ ಇರುವಂತೆ. ಯಾಕಂತಂದ್ರೆ ಮಳೆ ರಾತ್ರಿ ವೇಳೆ ಬಂದಿರೋದ್ರಿಂದ ಸಮಸ್ಯೆಗಳಾಗ್ತವೆ, ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರೇ ಖುದ್ದು ಮುಂದೆ ನಿಂತುಕೊಂಡು 2 ಕಲ್ಯಾಣ ಮಂಟಪಗಳಲ್ಲಿ ಇರುವಂತಹ ಜನರಿಗೆ ವಸತಿಯನ್ನ ಕಲ್ಪಿಸುವ ಮುಖಾಂತರ ಎಲ್ಲೋ ಒಂದು ಕಡೆ ಭಕ್ತರ ಮೇಲೆ ಅನುಕಂಪದ ಒಂದು ನಿಟ್ಟಿನಲ್ಲಿ ಭಕ್ತರಿಗೆ ತೊಂದರೆ ಆಗ್ಬಾರ್ದು, ರಾಯರ ಭಕ್ತರಿಗೆ ತೊಂದರೆ ಆಗ್ಬಾರ್ದು ಅಂತ ತಾವೇ ಖುದ್ದು ನಿಂತುಕೊಂಡು ವ್ಯವಸ್ಥೆಯನ್ನ ಮಾಡ್ತಾರೆ. ಅದಾದ ನಂತರ ಎಲ್ಲಾ ಭಕ್ತರು ಸ್ವಾಮೀಜಿಗಳ ಕಾರ್ಯಕ್ಕೆ, ಯಾಕಂದ್ರೆ ಯಾರಿಗಾದ್ರೂ ಹೇಳಿ ಮಾಡಿಸಬಹುದಿತ್ತು, ಆದ್ರೆ ಶ್ರೀಗಳೇ ಮುಂದೆ ನಿಂತುಕೊಂಡು ಕೆಲಸ ಮಾಡಿರೋದ್ರಿಂದ ಭಕ್ತರು ಕೂಡ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.